ನನಗೇನೋ ಇದು ಸ್ಕ್ಯಾಮ್ ಅನ್ಸುತ್ತೆ. ಫಸ್ಟ್ ಕ್ಲಾಸ್ ಆಗಿದೆ ಗುರು, ನಿಜ ಅಂತಾನೆ ಅನ್ಸುತ್ತೆ. ಸುದೀಪ್ ಅವರು ರನ್ನ ಮೂವಿಯಲ್ಲಿ 2 ನಿಮಿಷದಲ್ಲಿ ನನಗೆ ರೈಲ್ವೆ ಸ್ಟೇಷನ್ ಬೇಕು ಅಂತ ಹೇಳ್ತಾರಲ್ಲ, ಇದೇ ರೈಲ್ವೆ ಸ್ಟೇಷನ್. ನಿನಗೆ ಹಂಗ ಬದಲಾಗಿರತ್ತ ನೋಡು. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಪ್ರೀತಿಯ ಗಿರಿ ಮಾತಾಡ್ತಾ ಇದ್ದೀನಿ. ವೆಲ್ಕಮ್ ಟು ದಿ ಚಾನಲ್ ಆ್ಯಂಡ್ ವೆಲ್ಕಮ್ ಟು ದಿ ನ್ಯೂ ಬ್ಲಾಗ್. ಸೊ ಹೈದ್ರಾಬಾದ್ನ ಇವತ್ತು 2ನೇ ದಿನ. ನಿನ್ನೆ ಬರೀ ಚಾರ್ಮಿನಾರ್ ಮಾತ್ರ ಕಂಪ್ಲೀಟ್ ಮಾಡೋದಕ್ಕಾಯಿತು, ಯಾಕೆ ಅಂತಂದರೆ ಆಫೀಸ್ ವರ್ಕ್ಸ್ ಎಲ್ಲನೂ ಇತ್ತು. ಸೊ ಇವತ್ತು ರಾಮೋಜಿ ಫಿಲಮ್ ಸಿಟಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಆ್ಯಂಡ್ ಅದನ್ನು ಮುಗಿಸ್ಕೊಂಡು ಡೈರೆಕ್ಟಾಗಿ ಬೆಂಗಳೂರಿಗೆ ಹೊರಡ್ತೀವಿ. ಬನ್ನಿ ನೋಡೋಣ ರಾಮೋಜಿ ಫಿಲಮ್ ಸಿಟಿ ಯಾವ ಥರ ಇದೆ, ಹೇಗೆ ಕಟ್ಟಿದ್ದಾರೆ ಆ್ಯಂಡ್ ಅಲ್ಲಿ ಏನೇನಿದೆ ಅಂತ ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ. ಬನ್ನಿ. ಹೆಂಗನ್ಸ್ತಪ್ಪ ಹೈದ್ರಾಬಾದು ನಾರ್ಮಲ್ ಆಗಿದೆ, ಬೆಂಗಳೂರು ಥರನೇ ಇದೆ. ಬೆಂಗಳೂರು ಥರನೇ ಇದೆಯಾ? ಆಮೇಲೆ ಟ್ರಾಫಿಕ್ಕು ಬೆಂಗಳೂರಿಗಿಂತ ಸ್ವಲ್ಪ ಜಾಸ್ತಿನೇ ಇದೆ. ಅಡ್ಡಾದಿಡ್ಡಿ ನನ್ನ ಮಕ್ಕಳು ಓಡಾಡೋದು, ಯಾರು ಹಿಡಿಯೋದಿಲ್ಲ ಅಂತ ಹೆಂಗೋ ಅಡ್ಡಾದಿಡ್ಡಿ ಎಲ್ಲ ಓಡಾಡ್ತಾವ್ರೆ. ಸರಿ, ನೆಕ್ಸ್ಟ್ ಇವಾಗ ನಿನ್ನೆ ಚಾರ್ಮಿನಾರ್ಗೆಲ್ಲ ಹೋಗಿದ್ವಿ, ಹೇಗನ್ನಿಸ್ತು? ಚಾರ್ಮಿನಾರಲ್ಲಿ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲಿಲ್ಲ, ಟೈಮ್ ಇರಲಿಲ್ಲ. ಬಿಸಿಲಲ್ಲಿ ಓಡಾಡೋಕ್ಕಾಗಲ್ಲ. ರಾಮೋಜಿಗೆ ಇವತ್ತು ಹೋಗ್ತಾ ಇದೆಯಾ? ಹೇಗಿದೆ ಎಕ್ಸೈಟ್ಮೆಂಟು? ನೋಡೋಣ. 2 ವರ್ಷದಿಂದ ಬಂದಿದೆ, ಬಟ್ ನೋಡೋಕ್ಕಾಗಿರಲಿಲ್ಲ ಕೊರೋನಾಯಿಂದ. ಈ ಸಲ ನೋಡೋಣ ಹೆಂಗಿದೆ ಅಂತ ಎಕ್ಸೈಟ್ಮೆಂಟ್ ಆಗಿದೆ. ಜೋಶ್ ಲೆಟ್ಸ್ ಮೂವ್. ಹೇಗಿದೆ ಹೈದ್ರಾಬಾದು? ಹೇಗೆ ಅನ್ನಿಸ್ತಿದೆ? ಸೇಮ್ ನಮ್ಮ ಸ್ನೇಹಿತರು ಏನು ಹೇಳಿದ್ರು ಅಮೃತ್ ಅವರು, ಸೇಮ್ ಅದೇ ಥರ ಫೀಲ್ ಇದೆ. ರಾಮೋಜಿ ಫಿಲಿಮ್ ಸಿಟಿ ಅಂತ ನಾನಂತೂ ನೋಡಿಲ್ಲ ಹೈದ್ರಾಬಾದಲ್ಲಿ, ಈಗ ನೋಡಬೇಕು. ಅದು ನಮ್ಮ ಮ್ಯಾನೇಜರ್ ಮುಖಾಂತರ ನೋಡ್ತಾ ಇದ್ದೀವಿ. ಬನ್ನಿ ನೋಡೋಣ ಹೇಗಿದೆ ಅಂದ್ಬಿಟ್ಟು. ಸೊ ರೂಮ್ ಚೆಕ್ಔಟ್ ಮಾಡಿ ಡೈರೆಕ್ಟಾಗಿ ಅಲ್ಲಿ ಸಿಗೋಣ. ಬನ್ನಿ. ಫೈನಲಿ ವಿ ಆರ್ ಅಟ್ ರಾಮೋಜಿ ಫಿಲಮ್ ಸಿಟಿ. ಆಲ್ಮೋಸ್ಟ್ 11 ಕಾಲ ಆಗಿದೆ. ಬೇಗ ಬರೋಣ ಅಂತ ಅಂದ್ಕೊಂಡ್ವಿ, ಬಟ್ ಆಗಲಿಲ್ಲ. ಇಟ್ಸ್ ಓಕೆ, ಆರಾಮಾಗಿ ಹೋಗೋಣ. ಪಾರ್ಕಿಂಗ್ ನೋಡುಗರು ಯಾವ ಲೆವೆಲ್ಗಿದೆ. ಅಲ್ಲೋಗಿ ಟಿಕೆಟ್ ತೊಗೊಂಡು ಈ ಬಸ್ಗಳಲ್ಲೇ ಹೋಗಬೇಕು. ಸೊ ಒಬ್ರಿಗೆ ಟಿಕೆಟ್ ಬಂದು 1593 ಇದೆ. ನಾವು 3 ಜನ ಹೋಗ್ತಾ ಇದ್ದೀವಿ. ಸೊ ಈ ಸ್ಟಿಕ್ಕರ್ ಇಲ್ಲ ಅಂದರೆ ಒಳಗಡೆ ಬಿಡೋದಿಲ್ಲ. ಸ್ಟಿಕ್ಕರ್ ಹಾಕ್ಕೊಂಡು ಬನ್ನಿ, ಬಿಡ್ತಾರೆ. ನಿನಗೆಲ್ಲ ಹಾಕೋರು. ಇಲ್ಲಿಂದ ಒಂದು 10 ಕಿಲೋಮೀಟ್ರು ಈ ಬಸ್ಸಲ್ಲಿ ಹೋಗಬೇಕು. ಅಲ್ಲಿ ಮತ್ತೆ ಇನ್ನೊಂದು ಬಸ್ ಎಕ್ಸ್ಚೇಂಜ್ ಮಾಡ್ತಾರೆ. ಅದು ಕೆಂಪಸ್ ಇರುತ್ತೆ. ಸೊ ಆಲ್ಮೋಸ್ಟ್ ಇದೇ ಥರ ಇರುತ್ತೆ. ಹೇಳೋಣ. ಬಸ್ಸಲ್ಲಿ ಹೋಗ್ತಾ ಇದೀವಿ ಈಗ ರಾಮೋಜಿ ಫಿಲ್ಮ್ ಸಿಟಿಗೆ. ಕಾರ್ ಇತ್ತಲ್ಲಣ್ಣ? ಕಾರ್ ಇಲ್ಲ, ಈಗ ಬಸ್ಸಲ್ಲೇ ಹೋಗ್ಬೇಕಂತ. ಯಾಕಣ್ಣ? ನಮ್ಮ ಬಸವಣ್ಣನ ಕೇಳೋಣ. ಬನ್ನಿ ಒಟ್ಟಿಗೆ ಹೋಗಿ ನೋಡೋಣ. ಎಲ್ಲ ನಾವು ನೋಡಿದ್ಮೇಲೆ ಗೊತ್ತಾಗುತ್ತೆ. 2ನೇ ಬಸ್ ಅಂತೂ ಸೂಪರ್ ಆಗಿದೆ. ಬನ್ನಿ ಹೋಗೋಣ, ಜೊತೆಗೆ ಬನ್ನಿ ಎಲ್ಲರೂ. ಏನೋ ಹೇಳ್ದ, ನನಗೂ ಅರ್ಥ ಆಗಲಿಲ್ಲ. ನಿಮ್ಗೆ ಅರ್ಥ ಆಗಿದ್ರೆ ಕಮೆಂಟಲ್ಲಿ ತಿಳಿಸಿ. ಸೊ ಆ ಟಿಕೆಟ್ ಕೌಂಟ್ರಿಂದ ಸೀದಾ ಕರ್ಕೊಂಬಂದು ಇಲ್ಲಿ ಬಿಡ್ತಾರೆ. ಇಲ್ಲಿಂದ ಇಳಿದು ಒಳಗಡೆ ಹೋಗಬೇಕು. ಲೇಟ್ ಮಾಡಿದಷ್ಟು ಲೇಟ್ ಆಗುತ್ತೆ. ಬೇಗ ಹೋಗಿ ಬಸ್ ಹಿಡಿದುಬಿಟ್ಟು ಬೇಗ ಮುಗಿಸೋಣ. ಬನ್ನಿ. ನನಗೇನೋ ಇದು ಸ್ಕ್ಯಾಮ್ ಅನಿಸುತ್ತೆ. ಸೊ ಇಲ್ಲಿ ಎಂಟ್ರಿ ಆಗ್ತಿದ್ದಂಗೆ ಒಂದು 3-4 ಥಿಯೇಟರ್ಸ್ಗಳಿದ್ದಾವೆ. ಏನು ತೋರಿಸ್ತಾರೆ ಅಂತ ಗೊತ್ತಿಲ್ಲ. ನಾವು ಇದನ್ನು ಸ್ಕಿಪ್ ಮಾಡ್ತಾ ಇದ್ದೀವಿ. ಡೈರೆಕ್ಟಾಗಿ ಇವಾಗ ಬಸ್ ಹತ್ಕೊಂಡು ಪ್ಲೇಸಸ್ ಕಡೆಗೆ ಹೊರಡೋಣ ಅಂತ ಹೋಗ್ತಾ ಇದ್ದೀವಿ. ರಾಮೋಜಿ ಫಿಲಮ್ ಸಿಟಿಯ ಬಸ್ ಸ್ಟಾಪ್ ಇದು. ಸೊ ಇಲ್ಲಿಂದ ಬಸ್ ಹತ್ಕೊಂಡು ಸೆಟ್ಗಳನ್ನೆಲ್ಲ ನೋಡೋದಕ್ಕೆ ಹೋಗ್ಬೋದು. The place which you are here is called as Eureka. This will be a starting and ending point of the tour. On your right side, you can see the blue color face is a Dadajin face called as Pandustan. There you have children attractions like dome show, horror house, rain dance. Further on the wall, you can see the certification of Ramoji Film City as a Guinness World Record. It got its certification in 2005.
as the largest film studio complex in the world for its measurement of 1,666 acres. If you look it from outside, it looks like Mughal garden. If you go inside, it looks like Mysore Vrindavan garden. At one place, you can experience two cities. One is Delhi, other is Mysore. Here, the movie Jodha Akbar was been shot. So on your left side, the green color one is a mosque. If it paints in white color, it becomes Taj Mahal. Oh. The first house used in Telugu movie Attarintiకి Daredi, Sunanda's house, and the Jai Ho movie Salman Khan's house. Second one in Dilwale movie Kajal's house, and third one in Rebel movie Prabhas house. ಸೊ ಇದು ನಮ್ಮ ಮೊದಲನೆಯ ಸೆಟ್ ಎಂಟ್ರಿ. ಬನ್ನಿ ನೋಡೋಣ ಏನಿದೆ ಒಳಗಡೆ. ಎಲ್ಲ ಕಾರ್ಡ್ಬೋರ್ಡ್ ಗುರು. ಕುರುಕ್ಷೇತ್ರ ಎಲ್ಲ ಮೋಸ್ಟ್ಲಿ ಇಲ್ಲೇ ತೆಗೆದಿತ್ತು ಅಂತ ಅನಿಸುತ್ತೆ. ಮೈಥಾಲಜಿ ಮೂವೀಸ್ ಎಲ್ಲ ಇಲ್ಲೇ ಆಲ್ಮೋಸ್ಟ್ ಶೂಟ್ ಮಾಡ್ತಾರೆ. ಯಾರಲ್ಲಿ ಎತ್ತರ ಗಾಂಡಿವಾ ಓ ಮುಖ ಎಲ್ಲ ತಿರುಗುತ್ತೆ. ಫಸ್ಟ್ ಕ್ಲಾಸ್ ಆಗಿದೆ ಗುರು, ನಿಜ ಅಂತಾನೆ ಅನ್ಸುತ್ತೆ. परंतु अपनों से युद्ध करना उचित होगा क्या? धर्म की रक्षा के लिए कुछ ಬ್ರೋ ಒರಿಜಿನಲ್ಗೂ ಕಾಪಿಗೂ ಡಿಫ್ರೆನ್ಸೇ ಗೊತ್ತಾಗಲ್ಲ. ಎಲ್ಲ ಕಾರ್ಡ್ಬೋರ್ಡೇನೆ ಇದು. ಬನ್ನಿ ಗೆಳೆಯರೇ, ಟ್ರೈನಲ್ಲಿ ಕರ್ಕೊಂಡು ಹೋಗ್ತೀನಿ ಎಲ್ಲರನ್ನೂ ಜಮ್ಮು ತಾವಿ. ಸೊ ಸುದೀಪ್ ಅವರು ರನ್ನ ಮೂವಿಯಲ್ಲಿ 2 ನಿಮಿಷದಲ್ಲಿ ನನಗೆ ರೈಲ್ವೆ ಸ್ಟೇಷನ್ ಬೇಕು ಅಂತ ಹೇಳ್ತಾರಲ್ಲ, ಇದೇ ರೈಲ್ವೆ ಸ್ಟೇಷನ್. ಒರಿಜಿನಲ್ ಅಪ್ಪನ ತಲೆ ಮೇಲೆ ಹೊಡೆದಂಗೆ ಐತೆ ಗುರು, ನಂಬೋದಕ್ಕೆ ಆಗಲ್ಲ. ಇದೆಲ್ಲ ಡೂಪ್ ಅಂತ ಅಂದ್ಬಿಟ್ಟು ಸೊ ಮುಂದೆ ಟ್ರ್ಯಾಕ್ಟ್ರಲ್ಲಿ ಕಟ್ಟಿ ಟ್ರೈನ್ ಮೂವ್ಮೆಂಟ್ನ ಮಾಡ್ತಾರಂತೆ. ಸೊ ಎಕ್ಸಾಕ್ಟಾಗಿ ಇದೇ ನಡೀತಾ ಇರೋದು. ಒರಿಜಿನಲ್ ಡೂಪ್ಲಿಕೇಟ್ ಅಂತಾನೆ ಕನ್ಫ್ಯೂಸ್ ಆಗುತ್ತೆ, ಆ ಲೆವೆಲ್ಗಿದೆ. ಎಲ್ಗಪ್ಪ, ಯಾವ ಊರಿಗೆ ಹೋಗ್ತಾ ಇದೆಯಪ್ಪ? ಬೆಂಗಳೂರಿಗೆ ಹಿಂಗೆ ಹೊಂಟ್ಬಿಡು ಟ್ರೈನಲ್ಲಿ. ಟ್ರೈನಲ್ಲೇ ಬೆಂಗಳೂರಿಗೆ ಹೊಡ್ತೀವಿ ಈಗ. ಬನ್ನಿ ನೋಡೋಣ ಇನ್ನು ಏನೇನಿದೆ ಎಲ್ಲರೂ ತೋರಿಸ್ತೀವಿ. ವಾವ್, ಇದು ರೈಲ್ವೆ ಸ್ಟೇಷನ್ ಆಚೆ. ಸದ್ಯಕ್ಕೆ ಬಸ್ಗಳು ನಿಂತಿದ್ದಾವೆ. ಡೈರೆಕ್ಟ್ರಿಗೆ ಟ್ಯಾಕ್ಸಿ ಸ್ಟ್ಯಾಂಡ್ ಬೇಕಾ, ಬಸ್ ಸ್ಟ್ಯಾಂಡ್ ಬೇಕಾ, ಇಲ್ಲ ಆಟೋ ಸ್ಟ್ಯಾಂಡ್ ಬೇಕೋ, ಯಾವ್ದು ಬೇಕೋ ಇಲ್ಲಿ ಮಾಡ್ಕೋತಾರೆ. ಓಹೋ, ಇಲ್ಲಿ ನೋಡಪ್ಪ ಕ್ರೌಡು. ಚಂದ್ರಮುಖಿ ಮನೆ, ಬನ್ನಿ ನೋಡ್ಕೊಂಬರೋಣ. ಓ, ಇದು ಡ್ಯಾನ್ಸ್ ಆಡಿಸ್ತಾರಲ್ಲ. ನಾನು ಒಕ್ಕಸಾರಿ ತನುವಾನ ತಿಲಕಿಂಚರ ನಾವ್ಯತಲನ್ನಿ ಆದಿಂಚರ. ಗಂಗಾ ಅಮೃತ್, ಗಂಗಾ ಬದಲಾಗದ್ ನೋಡಿ ನೋಡು, ನೀನು ಗಂಗಾ ಬದಲಾಗಿರತ್ತ ನೋಡು. ಸಿಂಗ ಬಂದವನ ಸಿಂಗ ಬಂದ